ಹಾಯ್ ಫ್ರೆಂಡ್ಸ್, ಭಾರತೀಯ ರೈಲ್ವೆ ಮಂಡಳಿ (RRB) ಇಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುದ್ದೆ ಹೆಸರು ಬಂದ್ಬಿಟ್ಟು ಫೀಲ್ಡ್ ವರ್ಕರ್ ಹುದ್ದೆ. ಟೋಟಲ್ 1376 ಹುದ್ದೆಗಳು ಖಾಲಿ ಇದಾವೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ. ಇಲಾಖೆ ಹೆಸರು ಬಂದ್ಬಿಟ್ಟು ಭಾರತೀಯ ರೈಲ್ವೆ ಮಂಡಳಿ (RRB). ಹುದ್ದೆ ಹೆಸರು ವಿವಿಧ ಹುದ್ದೆಗಳು. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 1376. ಅರ್ಜಿ ಸಲ್ಲಿಸೋ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಉದ್ಯೋಗ ಸ್ಥಳ ಭಾರತಾದ್ಯಂತ. ಸೊ ಎಲ್ಲ ಡಿವೈಡ್ ಆಗಿದೆ. ಕರ್ನಾಟಕಕ್ಕೆ ಇಷ್ಟು ಅಂತಲೂ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ತುಂಬ ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಡೈಟಿಷಿಯನ್ ಲೆವೆಲ್ 7 ಹುದ್ದೆ 5 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಆಡಿಯಾಲಜಿಸ್ಟ್ ಮತ್ತು ಸ್ವಿಚ್ ಥೆರಪಿಸ್ಟ್ 4 ಹುದ್ದೆಗಳು ಖಾಲಿ ಇದ್ದಾವೆ. ದಂತ ಸ್ವಚ್ಛ ವಿಜ್ಞಾನಿ 11 ಹುದ್ದೆಗಳು ಖಾಲಿ ಇದ್ದಾವೆ. ಆರೋಗ್ಯ ಮತ್ತು ಮಲೇರಿಯಾ ನಿರೀಕ್ಷಕ ಗ್ರೇಡ್ 3 ಹುದ್ದೆ 126 ಹುದ್ದೆಗಳು ಖಾಲಿ ಇದ್ದಾವೆ. ಪ್ರೊಫ್ಯೂಷನಿಸ್ಟ್ 2 ಹುದ್ದೆಗಳು ಖಾಲಿ ಇದ್ದಾವೆ. ನರ್ಸಿಂಗ್ ಸೂಪರಿಂಟೆಂಡೆಂಟ್ 713 ಹುದ್ದೆಗಳು ಖಾಲಿ ಇದ್ದಾವೆ. ಇದೇ ಜಾಸ್ತಿ ಇರೋದು. ಕ್ಲಿನಿಕಲ್ ಸೈಕಾಲಜಿಸ್ಟ್ 4 ಹುದ್ದೆಗಳು ಖಾಲಿ ಇದ್ದಾವೆ. ಡಯಾಲಿಸಿಸ್ ಟೆಕ್ನಿಷಿಯನ್ 20 ಹುದ್ದೆಗಳು ಖಾಲಿ ಇದ್ದಾವೆ. ಪ್ರಯೋಗಶಾಲೆ ಅಧೀಕ್ಷಕ ಗ್ರೇಡ್ 3 ಹುದ್ದೆ 27 ಹುದ್ದೆಗಳು ಖಾಲಿ ಇದ್ದಾವೆ. ಫಿಸಿಯೋಥೆರಪಿಸ್ಟ್ ಗ್ರೇಡ್ 2 ಹುದ್ದೆ 20 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಇಲ್ಲೂ ತುಂಬ ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ 1376 ಹುದ್ದೆಗಳು. ಇದೆಲ್ಲನೂ ಹೇಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಸೊ ನೀವೇ ಇಲ್ಲಿ ನೋಡ್ಕೊಳ್ಳಿ, ಇಲ್ಲ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಮತ್ತು ವಿದ್ಯಾರ್ಹತೆಗೆ ಬರೋದಾದರೆ, ಪ್ರತಿ ಹುದ್ದೆಗೆ ಸಂಬಂಧಿಸಿದಂತೆ ಅನುಭವ ವಿವರಗಳನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯ ಇರುತ್ತೆ. ಸೊ ವೆಬ್ಸೈಟ್ ಇದನ್ನು ನಾನು ಮುಂದೆ ತಿಳಿಸಿದ್ದೀನಿ ವಿಡಿಯೋದಲ್ಲಿ. ವೇತನ ಶ್ರೇಣಿ ಬಂದ್ಬಿಟ್ಟು ಲೆವೆಲ್ 2 ಇಂದ ಲೆವೆಲ್ 7 ತನಕ 19,900ರಿಂದ 44,900. 7ನೇ ವೇತನ ಆಯೋಗದ ಪ್ರಕಾರ ಯಾವ ರೀತಿ ಸ್ಯಾಲ್ರಿ ನಿಗದಿಯಾಗಿರುತ್ತೆ ಆ ರೀತಿ ನಿಮಗೆ ಕೊಡಲಾಗುತ್ತೆ. ಮತ್ತು ಹೆಚ್ಚುವರಿ ಭತ್ಯೆಗಳು ಕೂಡ ಸಿಗ್ತಾ ಇರುತ್ತೆ. ಸೊ ನಿಮ್ಮ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗೌರ್ಮೆಂಟ್ ಸ್ಯಾಲ್ರಿ ಇರೋದ್ರಿಂದ ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ. ಸೊ ಅಪ್ಲೈ ಮಾಡಿ. ಅರ್ಜಿ ಶುಲ್ಕ ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಗದಿಪಡಿಸಿದ್ದಾರೆ. ಮತ್ತು SC ST ದೈಹಿಕ ಅಂಗವಿಕಲತೆ ನಿವೃತ್ತ ಸೇನಾನಿಗಳು ಮತ್ತು ಮಹಿಳೆಯರಿಗೆ ಮತ್ತು ಪದವಿ ಪೂರ್ವ ಅಭ್ಯರ್ಥಿಗಳಿಗೆ 250 ರೂಪಾಯಿನ ಶುಲ್ಕನ ನಿಗದಿಪಡಿಸಿದ್ದಾರೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ಫಸ್ಟು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಮತ್ತು ವೈದ್ಯಕೀಯ ಪರೀಕ್ಷೆ ಇರುತ್ತೆ. ನಂತರ ಇದೆಲ್ಲ ಆದಮೇಲೆ ದಾಖಲೆ ಪರೀಕ್ಷೆಯನ್ನು ಮಾಡಿಬಿಟ್ಟು ನಿಮಗೆ ಸೆಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ. ಎಲ್ಲ ವೈದ್ಯಕೀಯ ಪರೀಕ್ಷೆ ಪಾಸಾದ ನಂತರ ಅಭ್ಯರ್ಥಿಗಳ ಎಲ್ಲ ಅಂಕಪಟ್ಟಿಗಳು ಮತ್ತು ಪ್ರಮಾಣ ಪತ್ರ ಪರಿಶೀಲನೆ ನಡೆಯುತ್ತೆ. ಸೊ ವೈದ್ಯಕೀಯ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ದೃಷ್ಟಿ, ಶ್ರವಣ ಮತ್ತು ಶಾರೀರಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಿಮಗೆ ನೋಡಲಾಗುತ್ತೆ. ಮತ್ತು ಕಂಪ್ಯೂಟರ್ ಪರೀಕ್ಷೆಯಲ್ಲಿ ಏನೇನಿರುತ್ತೆ ಅಂದರೆ ಸಾಮಾನ್ಯ ವಿಜ್ಞಾನ ಇರುತ್ತೆ, ಸಾಮಾನ್ಯ ವಿಜ್ಞಾನ, ಸಾಮಾನ್ಯ ಕನ್ನಡ ಸಂಬಂಧಿಸಿದಂತೆ ಮತ್ತು ತಾಂತ್ರಿಕ ವಿಷಯಗಳನ್ನು ಕೂಡ ಇರುತ್ತೆ. ಇದು ಮಾಮೂಲಿ ನೀವು ST FD ಇಲ್ಲ ವಿಲೇಜ್ ಅಕೌಂಟೆಂಟ್ ಯಾವ್ದಾರೆ ಟ್ರೈ ಮಾಡಿದರೆ ಅದರಲ್ಲೂ ಕೂಡ ಸೇಮ್ ಸಿಲೆಬಸ್ ಏನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ರೂ ಕೂಡ ನೀವು ಇದಕ್ಕೆ ಅಟೆಂಡ್ ಮಾಡಿ